ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮದ ಹನುಮಂತನ ಗೆದ್ದ. ಇನ್ನೇನಾರ ವೇಟಿಂಗ್ ದಾಗ ಅದು ಅಂದ್ರ ಬಾಳು ನನ್ನ ಸಂಬಂಧ ವೇಟಿಂಗ್ ದಾಗ ಅದು ಎಲ್ಲಾರು ಬೇಡ್ಕೋರಿ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಒಂದ್ ಮನಿಗೆ ಮಾತಾಡಕ ಒಂದ್ ಅಕ್ಕಿಗೆ ಮಾತಾಡಕ ರಾತ್ರಿ 3 ಗಂಟೆ ಮಟ್ಟ ವಿಡಿಯೋ ಕಾಲ್ದಾಗ ಜಾಡಿಸ್ಬೇಕಲ್ಲ ಮುಸುಕ್ ಹಾಕಿ 3 GB ನೆಟ್ ಖಾಲಿ ಮಾಡಿ ಕಂಪನಿಯಾಗ ಕೇಳ್ಬೇಕು ಬೀಳೋ ಬಾವಾ ಅಂತ ಹೇಳಿ ಅಲ್ಲಿ ಮಠ ನಾವೆಲ್ಲಿ ಬೀಳ್ತು. ಸೊ ಈ ಲೆವೆಲ್ ಎಲ್ಲ ಬಿಟ್ಟು ಸುಮ್ಮದನ್ನು ಇರಾಕ್ ಬಿಡ, ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನನ್ನ ಹೊಡಿತೀನಿ ಬಡಿತೀನಿ ಅಂದವರೆಲ್ಲ ಶಿಕ್ಷೆಲ್ಲ ಹೊಲಿಗೆ ಹಾಕ್ಸ್ಕೊಂಡ್ ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರ ನಿನಗ್ ಹೊಲಿಗೆ ಅಲ್ಲ ಸೀದಾ ಹಲಿಗೆನ ಬರ್ಸೋದು. ಥ್ಯಾಂಕ್ ಯು. ನಿಲ್ಲ ಸಳ ನಿಲ್ಲ, ಓಡ್ಬೇಡ ಬಾ, ಏನ್ ಅನ್ನಂಗಿಲ್ಲ ಬಾ. ಮಾದೇವನ ಎಲ್ಲಾ ಕಡೆ ಹೋದಳಪ್ಪ. ಗುಳು ಅನ್ನತಾವ ಆಯ್ಸಿರು ಈಗ ಓಡಿ ಹೋಕ್ಕನವ. ಆರಾಮ ಮಮ್ಮಗ್ರ ನಿಲ್ಲಾಕ ಇಲ್ಲಿ ಸ್ವಲ್ಪ ಅಡಚಣೆ ಐತಿ, ಅಡ್ಜಸ್ಟ್ ಮಾಡ್ಕೊಂಡ ನಿಲ್ರಿ. ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ. ಸೊ ಎಲ್ಲಾ ಕಲಾವಿದ್ರನ್ನ ಒಂದು ಮಕ್ಕಳ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡೋ ನಮ್ಮ ಅಜ್ಜಾರ್ದ ಹುಟ್ಟುಹಬ್ಬದ ಶುಭಾಶಯಗಳು ಅಜ್ಜಾರ. ಯಾಕಂದ್ರ ಪ್ರತಿಯೊಂದಕ್ಕೂ ನಮಗ ಎಲ್ಲದಕ್ಕೂ ಸಲಹೆ ಕೊಡ್ತಾರ, ಏನೋ ತೊಂದರೆ ಹೋದ್ರು ಹೇಳ್ಕೊಂಡ್ರು ಅದಕ್ಕೊಂದು ಏನೋ ಒಂದು ಹೇಳ್ತಾರ, ಸಪೋರ್ಟ್ ಆಗಿ ನಿಲ್ತಾರ. ಸೊ ಎಲ್ಲಾರ ಅದಾರ ಇವತ್ತು ಉತ್ತರ ಕನ್ನಡ ಎಲ್ಲ ಹೆಸರಾಂತ ಕಲಾವಿದ್ರ. ನೀ ಏನ್ ನೋಡತ್ತಿ ಇಲ್ಲಿ ಅವ್ವಾ. ಸೊ ಬಾಳುವಣ್ಣ ಒಬ್ಬ ಮಿಸ್. ಸೊ ಅದಾನ ಅಣ್ಣ ಇಲ್ಲಿ, ಅದೊಂದು ಖುಷಿ ಆಗತ್ತೆ ನಮಗ. ಇವತ್ತ ಇಲ್ಲಿ ಕೂತಂತ ಎಲ್ಲಾ ಕಲಾವಿದ್ರ ಒಂದೊಂದು ಸಣ್ಣ ಏನೇನೋ ಒಂದು ಸಣ್ಣ ಪುಟ್ಟ ನಾವ್ ಹೆಸರು ಮಾಡಿವಪ್ಪ ಅಂದ್ರ ಎಲ್ಲಾ ಹುಲಿಗೂಡ ನಿಮ್ಮಿಂದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಪ್ಪ ಅಂದ್ರ ಏನೋ ಒಂದು ಹಾಡ್ ಆತು, ಒಂದು ವಿಡಿಯೋ ಆತು, ಒಂದು ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರ. ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮದ ಹನುಮಂತನ ಗೆದ್ದ. ಇನ್ನೇನಾರ ವೇಟಿಂಗ್ ದಾಗ ಅದು ಅಂದ್ರ ಬಾಳು ನನ್ನ ಸಂಬಂಧ ವೇಟಿಂಗ್ ದಾಗ ಅದು ಎಲ್ಲಾರು ಬೇಡ್ಕೋರಿ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ. RCB ಗಪ್ಪ, ನನ್ನ ಬಾಯ ಸುದ್ದಿಲ್ಲ ಗಪ್ಪ. ಏನಾರ ಅಂದಂಗಿಂದನೆ ಯಾವ ಕೊಡ್ಸೈಲ್ಯ ಏನ. ಸೊ ಬಾಳ ಮಂದಿ ಹೇಳ್ರಿ, ಈಗ ಇಲ್ಲಿ ಕುತ್ಕೊಂಡ್ ಹೇಳ್ರಿ, ಡೈಲಾಗು ಹೇಳ್ರಿ ಅಂತೇಳಿ. ಇಲ್ಲಿ ಯಾವ ವೇದಿಕೆ ನಾವ್ ಎದಕ್ ಬಂದು ಅದನ್ನ ತಿಳಿಯಾಗಿರ್ಲಿ, ಅವೆಲ್ಲ ಡೈಲಾಗ್ ಹೇಳಕ್ ಹಚ್ಚಿಬೇಡ್ರಿ, ನನ್ನ ಬಾಯಿ ಸೋದಿಲ್ಲ. ಸೊ ಮೊದ್ಲೇ ಮಾತು ನಮಗ್ ಮೀಡಿಯಾದವ್ರು ಇದ್ದಾರ ಏನ್ ಆಗತ್ತಪ್ಪ ಅಂದ್ರ ಒಂದು 20-25 ನಿಮಿಷ ಒಂದು ವಿಡಿಯೋ ಉದ್ದು ಹೋಗಿರ್ತೈತಿ. ಅದ್ರ ಏನಾರ ಒಂದ್ 2 ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ, ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕನ್ನಡದಾಗ ಇಡೀ ನಮ್ ಕಾಂದಾನ ತೊಗೊಂಡಿರ್ತಾರ. ಸೊ ಹಂಗೂ ಬಾಳ ಆಗತ್ತಾವ ನಮಗ. ಸೊ ದಯವಿಟ್ಟು ಯಾವ್ದೋ ಡೈಲಾಗ್ಗಳಾಗಲಿ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಮಗಳ್ರಿ. ಮೈನ್ ಇದಾಗ್ಯದ ಇದೇ ಕರ್ಸೋ ನನ್ನ ಮುಂದೆ ಹೇಳಿ, ನಾನು ಮೈನ್ ಒಂದು ಡೈಲಾಗ್ ಹೇಳಿನ ಬಾರಿಸ್ತಂಗಿ ಅಂತ ಹೇಳಿ. 6 ಗಂಟೆಗೆ ಅಪ್ಲೋಡ್ ಮಾಡೇನು, 6-7 ತಾಸಿನ ಮಿಲಿಯನ್ ಹೋತದ. ಏನ್ ಇತ್ತಂತದ್ರಾಗ. ಆಮೇಲೆ ಮರನೇ ದಿನ ಒಂದು ಊರಿಂದ ಫೋನ್ ಬರ್ತೈತಿ, ನೀ ಮಾಡಿದ ವಿಡಿಯೋಕ್ ಒಂದ್ ದೊಡ್ಡ ಜಗಳ ಆಗಿತ್ತಂತ ಹೇಳಿ. ಸ್ಟೇಷನ್ದಾಗ ಇದ್ರತ್ತವ್ರು. ನಾ ಏನ್ ಮಾಡಿ ಮಾಮ ಅಂದ, ಅದೇನೋ ಡೈಲಾಗ್ಗಳು ಇರ್ತಾವ, ಅವ್ನು ಉರ್ಸಾಕ ಅವ್ನು ಇಟ್ಟಿರ್ತಾನ, ಇವ್ ಉರ್ಸಾಕ ಇವ್ ಇಟ್ಟಿರ್ತಾನ, ನಾ ಏನು ಮಾಡ್ಲಿ. ಸೊ ಹತ್ತ ಡೈಲಾಗ್ಗಳು ಇಲ್ಲಿ ಏನಾರು ಚಲೋ ಹೇಳಿದಾಗ ಅಲ್ಲೇ ನೆತ್ತಿ ಬಿಡ್ತಾವ. ಇಂಥ ಏನ್ಕೇನಾರ ಹೇಳಿದಾಗ ಹಿಂಗೆ ಈ ನಮೂನಿ ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ. ಸೊ ಹೇಳುದು ಇಷ್ಟ ಮೊಮ್ಮಗೋರ್ರ, ಇನ್ಸ್ಟಾಗ್ರಾಮ, ಫೇಸ್ಬುಕ್, ಯೂಟ್ಯೂಬ ಅವ ಇವ ಜಾತ್ರೆ ಹಿಡಿದು ಬಿಟ್ಟೈತಿ ನೋಡು. ಮೊಬೈಲ್ಗಳು ನೋಡು ಮಮ್ಮನು ಅವ್ ಅಷ್ಟು ತರಾಶನಾಗು ಎಬ್ಸ್ಯಾನ ನೋಡಲ್ಲಿ. ಏನದ ನೋಡು ಬಾಯಿ ನೋಡು, ಮೊಬೈಲ್ ಎಬ್ಸ್ಯಾನ ಕಪ್ಕೊಂಡ್ರಪ್ಪ. ಸೊ ಮೊಬೈಲ್ ಇಲ್ದ ಅನಿವಾರ್ಯ ಆಗಿಬಿಟ್ಟೈತಿ ನಮ್ಮ ಜೀವನ. ಯಾಕಪ್ಪ ಅಂದ್ರ ಸಣ್ಣ ಹುಡುಗರು ಕೈಯಾಗೋ ಮೊಬೈಲ್. ನಿನ್ನ ಯವ್ವ ನೀವು ಹೈಟಿ ಇಟ್ಟಾಗ ಬಿಟ್ಟು 2 ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ. ಸೊ ಬಹಳಷ್ಟು ಕಲಾವಿದ್ರ ಅದಾರು, ಟೈಮ್ ಬಾಳ ಐತಿ. ಇಲ್ಲ ವಿನಾಯಕ್ ಅದಾನು, ನೀ ಹಾಡಿದಿಲ್ಲ ಅವ ಅಟ್ಟಿಕಾಯವ. ಸೊ ಇನ್ನ ಬಾಳ ಸಿಂಗರ್ಗಳು ಅದಾರ, ಲೇಡೀಸ್ ಸಿಂಗರ್ಗಳು ಅದಾರ. ವಿನಾಯಕ್ ಅದಾನ, ಪ್ರಭು ಬಂದಾನ, ಇನ್ನ ಬಹಳಷ್ಟು ಕಾರ್ಯಕ್ರಮ ಐತಿ.
ಸೊ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ಏನೋ ಸ್ವಲ್ಪ ಅಲ್ಲಿ ಮೂಲಿ ದಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಅಂತ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡು ಹೊರಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ದಿವಸ ಇದಂತ ಎದಿಕೆ ಮೇಲೆ ಇರ್ತು ನಾವ ಒಂದೊಂದ್ ಕಡೆ ಏನಾಗೈತಿ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ್ ಮಾಡಕ್ ಹೋಗಿ ಮನಕಾಲು ಬಿಡ್ತು ಕಾಲು ಬಿಡ್ತು ಹೇಳಿ ಹಿಂಗ್ ತಿಂಡಿ ಚಾಲು ಹಾಕವ. ನೀ ಡಾನ್ ನೀ ನೀ ದೊಡ್ಡ ಏನ್ ಡಾನ್ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಟ್ಸ್ಬೇಡ್ರಿ. ಯಾಕಂದ್ರ ವಿಶೇಷವಾಗಿ ಇಂತ ಕಾರ್ಯಕ್ರಮ ಇರ್ತಾವ. ಸೊ ಫೇಸ್ಬುಕ್ ಇನ್ಸ್ಟಾ ಬಗ್ಗೆ ಹೇಳತ್ತೀನಿ ನಾನು. ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಅದಾವ ಮೊಮ್ಮಗವ್ರ? ಇಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನಗ ಆಗ್ಬೇಕು ಅಣ್ಣ. ಈ ಕಾಲದಾಗ ನೀ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಅಂದ್ರ ಬ್ಯಾಂಕ್ನ್ಯಾಗ ಅಕೌಂಟ್ ಇರ್ಲಿಕ್ಕೆ ನೀಡ್ತೈತಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕ. ಹಾ ಬೇಕ. ಸೊ ವಿಶೇಷ ಹಿಂಗೆಲ್ಲ ಅಣ್ಣ ಶಲ್ ಹಾಕಣ್ಣ. ಸೊ ಈ ನಮೂನಿ ನಡೆದಾವ. ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನು. ಸಣ್ಣ ಹುಡುಗರು ಮೊಬೈಲ್ ಇನ್ಸ್ಟಾಗ್ರಾಮ್ ಐಡಿ ಹಿಂಗ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಮೂಲ್ಯಾಗ ದಾಟಿ ಹೊಂಟೀನಿ. ಒಂದು 3 ಹುಡುಗರು ಸೈಕಲ್ ಆಡ್ಕೋತ ಲಪಂಗ್ ರಾಜ ತಿರುಗಿ ನೀವು ಹೇಳಪ್ಪ, ನಾನ್ ನಿನ್ನ ಫಾಲೋ ಮಾಡ್ತೀನಿ. ಎಲ್ಲಿ ಫಾಲೋ ಮಾಡ್ತಿ? ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ. ನಾ ಏನು ಮಾಡ್ಲಿ, ನನ್ನ ಫಾಲೋ ಕೈಯಾಗ ಕಲ್ಲ ಹಿಡ್ದಿರ್ತಾವ. ಇನ್ನೇನ್ ಮಾಡ ಹ್ಞೂಪ ಅಂತ ಹೇಳಿ ಐಡಿ ಹೆಸರು ಕೇಳಿ. ಆಯ್ತಪ್ಪ ನೀನು ಫಾಲೋ ಮಾಡ್ತಾನ, ನಿನ್ನ ಐಡಿ ಹೆಸರು ಹೇಳಿ ಇಟ್ಟದ. ನಾವ ಏನ್ ಹೇಳ್ಬೇಕು ಐಡಿ ಹೆಸರು? ಆಂಟಿ ಲವರ್ ಆಕ್ಯ ಐಡಿ ಹೆಸರ ಇದು. ಮತ್ತೊಬ್ಬಿದ್ದ ಅವನಿಗೆ ಕೇಳಿ, ಹುಲಿ ನಿನ್ನ ಐಡಿ ಹೆಸರೇನು? ಪಿಂಕಿ ಲವರ್ ಪಿಂಟ್ಯಾ. ಮೂರನೇದವ ಬನ್ಯಾನ ಮೇಲೆ ಹಿಂಗ ನಿಂತಿದ್ದವ. ನಿಂದಟ್ ಹೇಳಿಬಿಡಿ ತಿಂಡಿದ್ರ ಬಾತ್. ಬಾಳ ಗುದ್ದಾಟ ನಡ್ದಾವ ಮೊಮ್ಮಗೋರ್ಯ. ಕೆಲವೊಂದು ಮಾತುಗಳು ನಗು ಬರ್ತೈತಿ, ಆದ್ರ ಮೊಬೈಲಿಂದ ಬಹಳಷ್ಟು ಜೀವನಾನ ಹಾಕಾಳೋ. ಚಲುಕ ಕೆಟ್ಟ ಐತಿ. ಏನ್ ಒಳ್ಳೇದೈತಿ ಅಟ್ಟ ಇಷ್ಟ ತೂರತ್ ಹೇಳಕ್ ಇಷ್ಟಪಡ್ತಾನೆ. ಯಾಕಂದ್ರೆ ನಿಮ್ ಕಡೆ 2 ಮೊಬೈಲ್ಗಳು ಇರ್ಬೇಕು ಮೊಮ್ಮಗೋರ್ಯ. ಒಂದ್ ಮನಿಗೆ ಮಾತಾಡಕ, ಒಂದ್ ಅಕ್ಕಿಗೆ ಮಾತಾಡಕ. ರಾತ್ರಿ 3 ಗಂಟೆ ಮಟ್ಟ ವಿಡಿಯೋ ಕಾಲ್ದಾಗ ಜಾಡಿಸ್ಬೇಕಲ್ಲ ಮುಸುಕ್ ಹಾಕಿ. 3 GB ನೆಟ್ ಖಾಲಿ ಮಾಡಿ ಕಂಪನಿಯಾಗ ಕೇಳ್ಬೇಕು ಬೀಳೋ ಬಾವಾ ಅಂತ ಹೇಳಿ. ಅಲ್ಲಿ ಮಠ ನಾವೆಲ್ಲಿ ಬೀಳ್ತು? ಸೊ ಈ ಲೆವೆಲ್ ನಡೆದು ಬಿಟ್ಟ ಜಗತ್ತ. ಸೊ ಯಾವ್ದು ಡೈಲಾಗ್ ಯಾವ್ದು ಏನು ಕೇಳಾಕ್ ಹೋಗ್ಬೇಡ್ರಿ. ಆ ಡೈಲಾಗ್ಗಳನ್ನ ಹಿಡಿಯಂಗಿಲ್ಲ. ಇನ್ನ ಆರ್ಟಿಸ್ಟ್ಗಳು ಭಾಳ ಅದಾರ. ಒಂದು RCB ಡೈಲಾಗ್ ನಿಮ್ ಸಂಬಂಧ ಹೇಳಿ ದೈನಿಕ್ ಕೂತ್ ಬಿಡ್ಲಿ. ಅದಾರ ಯಾ ಡೈಲಾಗ್ ಹೇಳನತಿ? ಫ್ಲೋದಾಗ ನಾ ಎಲ್ಲರೂ ಹೋಗ್ಬಿಡ್ತಾನ. ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ. ಸೂರಜನ ರಘುವನ ಹೇಳಿದಾನ, ನಾ ಮಾಯಕ್ ಹಿಡಿದು ಬೇಟಗೆ ಹೋಗ್ಬಿಟ್ಟಾನು. ಹಾಸಿಗಳು ಹೆಂಗ್ ಹುಡ್ತಾವ ಅಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡೆಕ ರಜಾರ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನೀಸ್ ರಜಾರ್ ಹೇಳ್ರಿ. ನನ್ ಜೋಡಿನ ಆಗಿದ್ದ ಮಾದೇವನಾಗ ಗೊತ್ತೈತಿ. ಇದು ಹಾಸ್ಯ ಆಗೇತವ್ರಿ. ಮತ್ತ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ, ಸತ್ರು ಬಯಸುದಿಲ್ಲ. ಒಂದ್ 5 ನಿಮಿಷ ಪ್ರ್ಯಾಂಕ ಚೈಟಿ ಸಡ್ಲಾಗಿತ್ತು ನನಗ. ಗಾಡಿ ಓಡ್ಸವ್ ಏನ ಅಜ್ಜಾರ್ ಬರ್ತಡೇ ಮಾಡಿದ್ವು. ಸೂರಜನ್ನ ಅಂದ ಸನ್ಮಾನ ಎಲ್ಲ ಮುಗಿತಾನ. ಆಮೇಲೆ ಮತ್ ಮುಕ್ಕರಿ ಬಿಡ್ತಾರ, ನೀ ದಾಟಿ ಬಿಡತ್ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು. ಇಲ್ಲಿ ಅದಲ್ಲ, ಇಲ್ಲಿ ಯಾರನ್ನೂ ಬಡ್ಕೊಂಡ್ ಕೂತ ಜಗಳ ಬಗೆ ಹಿಡಿತು. ಕಾರ್ ಗಾಡಿಯಾಗ ಹತ್ತಿಸಿ ಸೂರಜನ್ನ ಕಳಿಸಿಬಿಟ್ಟ. ಊರಿಂತ್ರ ಒಂದ್ 6 ಕಿಲೋಮೀಟರ್ ದಾಟಿದ್ರ ಜರ ಒಂದು MH ಪಾಸಿಂಗ್ ಗಾಡಿ ಪ್ಯಾಂಕ್ ಚಾಲು ಆತ. ನಮ್ ಹುಡುಗ ಇಟ್ಟ ಮನಿ ಮದುವೆ ಆಗೈತಿ, 21 ವಯಸ್ಸು, ಡ್ರೈವರ್ ಅವ ಪಾಪ. ರಘುವಣ್ಣ ಬಾ ಹಂಗ ಕಾಮೆಂಟ್ ಮಾಡೋ ಬಾ. ಸೊ ಡ್ರೈವರ್ಗೆ ಹೇಳಿ, ನಮ್ ಹುಡುಗ ಹೇಳಿ, ಆಕಾಶ ಹಿಂದೆ ಯಾವ್ದು ಅರ್ಜೆಂಟ್ ಐತಿ, ಆಂಬಲ್ ಪಾಪ ದವಾಖಾನಿ ಹೋಗುದಿರ್ತೈತಿ, ಸೈಡ್ ಕೊಡುಪ ಅನ್ನಿ. MH ಪಾಸಿಂಗ್ ಗಾಡಿ ಬಹುಮತ್ತ ದಾಡ್ತು. ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರಪ್ಪ. ಇನ್ನು ಒಂದೊಂದ್ ಊರಾಗ ಏನಾಗಿರ್ತೈತಿ, 3 ಸೀಟ್ ಡಿಂಗ್ ಆಗಿರ್ತಾವ. ಎಗರೈಸ್ ಬಗರೈಸ್ ಬಡ್ದು ಸೇರಿ ನಿಷೇಧಾಗ ಸೆಲ್ಫಿಗೆ ಬ್ಯಾನ್ ಹತ್ತಿರ್ತಾವ. ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ಮ ಸೆಲ್ಫಿಗೆ ಬೆನ್ ಐತಿ, ಅವ್ರು ಬಿದ್ದು ಮನಕಾಲ ಪರಕಾಲ ಮುರ್ಕೊಂಡ್ ಕೆಟ್ಟ ಅನಿಸ್ದಾಗ ನಾವು ನಿತ್ತು 4-5 ಸೆಲ್ಫಿ ತಕೊಂಡ್ ಕಳ್ಸಿರ್ತೇವ. ಅದು ಮಾತು ಬೇರೆ. ರಘುವಣ್ಣನ ಗಾಡಿ ಸಿಂಗಂ ಪಿಕ್ಚರ್ದಾಗ ಅಡ್ಡ ಹಾಕ್ತಾರಲ್ಲ ಹೆಂಗ ನಿಂತಪ್ಪ. ಮುಂದ ಒಂದು ನಾಯಿ ಮರಿ ಹೋಗುದಿಲ್ಲ, ಅಟ್ಟ ಪೂರಾ ಪ್ಯಾಕ್ ಮಾಡಿಬಿಟ್ಟ. ಇನ್ ಇಳ್ದಾರ ಬರ್ತಾನ ಇಲ್ಲ, ಸಣ್ಣಂಗೆ ಡೋರ್ ಓಪನ್ ಆತು. ಇನ್ ನಮ್ಮ ಅವ್ಯಾ ಕುಡಿ ಯಾರು ನೋಡೋನ್ ತಿಳಿಯತ್ತೆ ತೆಳಗಿರ್ತದ ಐಟಮ್ ತೆಗದ್ರಪ್ಪ. ಹಿಂಗ ಮಾತ್ 7 ಸಂಡಾಸ್ ಹೋಗಿ ಬಂದೀನಿ ನಾವು ಅದಿನ. ಇಲ್ಲ ಅಂದ್ರ ಗೊಜ್ಕೂರ್ ಪರಿಸ್ಥಿತಿನ. ನಮ್ಮ ಟೀಮ್ದಾಗ ಒಂದ್ ಹುಡುಗಿ ಇರ್ತಾಳ, ಸ್ಟೆಪ್ ಎತ್ ನೋಡಿರ್ಬೇಕು. ಆಕಿ ವಾಯ್ಸ ಚೇಂಜ್ ಆತ್, ಆಕಿ ಸೌಂಡ್ ಚೇಂಜ್ ಆತ್. ನಮ್ಮ ಡ್ರೈವರ 3 ಕಿಲೋಮೀಟರ್ ರೇವರ್ಸ್ ಹೆಂಗ್ ಹೊಡ್ತಾನೆ ಇನ್ ಗಾಡಿ.
ಅದು ಪ್ರ್ಯಾಂಕ ಓಕೆ, ಬಟ್ ಆ ಸಿಚುವೇಶನ್ದಾಗ ರಘುವನ್ನ ಪಾಪ ಮಾಡಿದ್ದು ಹಿಂಗ ಒಂದ್ ಏನಾರ ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಹೋಗುನತ್ತ ಮಾಡಿದ್ದು ಹೊರತು ನಾವಂತೂ ನಿಲ್ಲಲಿಲ್ಲ. ಅವಂಗೆ ಎಲ್ಲಿ ಭೇಟಿ ಹಾಕು ನಾವು. ಅಟ್ಟುಡಿಗೆ ಯಾರ್ಯಾರು ಕಾಲ್ ಹೋಗಿತ್ತು, ಮಾದೇವನಾಗ ಒಂದ್ 2 ಕಾಲ್, ಸೂರಜನ್ನಾಗ ಒಂದ್ 2 ಕಾಲ್, ನಿಂದಂತೂ ನಿಂದಿಂದ ಆಗಿತ್ತು. ನನ್ನ ತಲೆಯಾಗಿ ಏನ್ ಬರಾಕತ್ತು, ಈ ಕುಡ್ಸಾಲಿ ಅಲ್ಲಿ ಹೊಡೆದಿಲ್ಲ ಒಬ್ಬನ, ಅವ ಕಳ್ಸಾನಿ ಆಮಲ್ ಮಂದಿನ. ತಲೆಯಾಗ 10-4 ವಿಚಾರ ಬರ್ತಾವ್ರಿ. ಹಿಂಗ ಆಗಿಬಿಡ್ತಾವ ಹಾಸಿಗಳು. ಇನ್ನೂ ಮಠ ನೆಗಿ ಬರ್ತೈತಿ. ರಘು ನಂದು ಫೋನ್ ಬಂದಾಗ ಒಂದೊಂದ್ಸಲ ನೆಗಿ ಬರ್ತದ. ಸಮಾಧಾನ ಆತ ನಿನಗ? ಎಲ್ಲ ನಾ ಮಸ್ಕಿರ್ ಮಾಡತ್ತನು. ಸೊ ಏನಿಲ್ಲ, ಒಂಥರ ಪ್ರ್ಯಾಂಕ್ ಮಾಡಕ್ ಹೋಗಿದ್ದ, ಅದನ್ನ ಹೇಳ್ಬೇಕಂತ ಅನ್ನಿಸ್ತು ರಜಾರ್ ಇವತ್ತು. ಏನ್ರಿ ಕ್ಷಮೆ ಇಲ್ರಿ. ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ. RCB ಅಭಿಮಾನಿಗಳು ಯಾರ್ಯಾರ ನಮ್ಮ ಮಗವ್ರ? ಹಾ, ಇನ್ನೇನ ಜನವರಿ, ಮಾರ್ಚ್, ಏಪ್ರಿಲ್ ಚಾಲುಲ್ಲ ಜಡ್ತಿ. ನೀನ್ ತಿಂಡಿ ನನ್ನ ತಿಂಡಿ, ಬೆಳತನಕ ಕೂಡಿ ಇರುದು, ರಾತ್ರಿ ಜಗಳ ಚಾಲು. ಸೊ ಇನ್ನೊಂದ್ 2 ತಿಂಗಳು, ಇನ್ನ 17 ವರ್ಷ ಕಾದು ಮೊಮ್ಮಗುರ. ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ, ಅವ್ರ ಅಕ್ಕನು ಎಲ್ಲಿ ಹೋಗಿಲ್ಲ. ಈ ಸಲ ಆ ಕಪ್ ತಯಾರು ಮಾಡ್ತಾನಲ್ಲ, ಸಬ್ ಹಮಾರ ಬಾರಿಸ್ತಂಗಿ. ಸಾಕ್, ಸಮಾಧಾನ ಆತು. ಸೊ RCB ಡೈಲಾಗ್ ಒಂದ್ ಹೇಳಿ ದೈನಿಕ್ ಕೂತ್ಬಿಡ್ಲಿ ಹೇಳಿ. ಸೊ ವಿಶೇಷವಾಗಿ RCB ಅಭಿಮಾನಿಗಳ ಸಂಬಂಧ RCB ಡೈಲಾಗ್. 4 8 ನೀ ಏನ್ ಸಾಯ್ಲಿ ಹೋಗ ಬೆಳಿಗ್ಗೆ ಎಲ್ಲಾರು ಬೇಸಿ ನನಗೆ ಏನಾರು ಹೇಳಕ್ ಐತಿ. 4 8 ಒಂದ್ ಎಲ್ಲಾ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ ಗದಲ. ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬರ್ತೀನಿ. ಮೊಬೈಲ್ನಿಂದ ಎಷ್ಟು ಶಾನಿ ಆಗ್ಯಾರ ಹುಡುಗರು ಅಂತ ಹೇಳಿ. ನಮ್ಮ ಓನ್ಯಾಗ ಬಾಂಬೆ ಚಳದಾಗ ಮನಿ ನಂದವ ಗೋಕಾದಾಗ ಇಟ್ಟಿಟ್ಟ ಹುಡುಗರು ಅದಾವ. 3ನಂತೆ 4ನಂತೆ ಸ್ವಲ್ಪ ಉಡಾಳದಾರ ಹುಡುಗರು, ಸಾಯ್ಲಿ ಹೋಗುದಿಲ್ಲ. ಆ ಹುಡುಗರ ಕಾಡಿ ಬೇಡಿ ನಂಬರ್ ತಗೊಂಡ್ರು ನನ್ನ ಕಡೆ. ನಾವು ನೀನು ಫಾಲೋ ಮಾಡ್ತವನ್ನ ಹಂಗ ಹಿಂಗತಿ. ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತಗೊಂಡು ಹೋದ. ಸ್ಟೇಟಸ್ ನೋಡ್ತಾನ, ಕಾಲ್ ಮಾಡಬೇಡ ಒಟ್ಟತ್ತು ಹೇಳೇ ಕೊಟ್ಟಿನ. ಅವ್ರ ಮನ್ಯಾರ ರೊಕ್ಕ ಕೇಳಿ ಕೊಡಂಗಿಲ್ಲ ಅವಂಗ. ಆ ಹುಡುಗರಿಗೆ ಯಾರಿಗೂ ಮನ್ಯಾರ ರೊಕ್ಕನ ಕೊಡಂಗಿಲ್ಲ. ಇಲ್ಲಿ 1 ಬೈಟ್ ಅಂತ ಪಿಜ್ಜಾ ಅಂಗಡಿ ಐತಿ, ತಿನ್ನೋ ಆಸೆ. ಒಂದ್ 500-600 ರೂಪಾಯಿ ಯಾವನಾರ ಕೆತ್ತಬೇಕಂತ ವಿಚಾರ ಮಾಡಿದವ್ರು. ಏನ್ ಮಾಡ್ಬೇಕ? ನನ್ನ ಫೋಟೋಕ ಪುಣ್ಯಾತ್ಮ ಪುಣ್ಯಾತ್ಮ ಸ್ಟೇಟಸ್ ಹಾಕಿ, ರಾಜಣ್ಣ ಸ್ಟೇಟಸ್ ನೋಡ್ ನಾನು ನೋಡಿ ಥ್ಯಾಂಕ್ಸ್ ಅಪ್ಪ ಮತ್ 4 ಗಂಟೆಗೆ ಹಾಕಿರ. ನಿಂದು ತಾಯಿ ಗುಣ ಮತ್ ಸ್ಟೇಟಸ್ ನೋಡು ಮತ್ತೆ ಕೇಳಿ ಯಾಕೆ ನೋಡಿ 5 ಗಂಟೆಗೆ ನಾನು ಫೋನ್ ಹಚ್ಚಿ, ನಿಮ್ಗೆ ಏನು ಬೇಕಾಯ್ತಿ ಕೇಳಿ. ಒಂದ್ 600 ರೂಪಾಯಿ ಬೇಕು. ವಾದುಷಿ ಕೇಳ್ಯಾರ ತಿಳಿ ಅಂತೇಳಿ ಹುಡುಗರು ಒಂದ್ 600 ರೂಪಾಯಿ ಕೊಟ್ಟು 5 ನಿಮಿಷಕ್ಕಂತ ಸ್ಟೇಟಸ್ ಡಿಲೀಟ್. 1 ಬೈಡ್ದಾಗ ಕೂತ್ ಕೋಕೋ ಕಾಲ ಹಿಡ್ದ ಟುಡೇ ಮೂಡ್ ಗಂಡ ಮಕ್ಕಳಲ್ಲ. ಆಮೇಲೆ ನನಗ ಈಗ ಇವತ್ತು 600 ರೂಪಾಯಿ ಚಂದ ಹಿಂಗ್ ಬ್ಯಾಡ್ಸಿರೋಲ್ಲಪ್ಪಂಗ್ ಸುಳಿ ಮಗ ನಿನಗ. ಈ ಮೊಬೈಲ್ದಿಂದ ತೀರಿಗಳು ಇಂಥವೆಲ್ಲ ಬಂದವ ಮೊಮ್ಮಗೋರ್ಯ. ಸೊ ಇರ್ಲಿ, ಜಾಸ್ತಿ ಹೊಕ್ಕಾಡ್ಬೇಡ ಅಂತ ಹೇಳಕ್ ಇಷ್ಟಪಡ್ತಾನು. RCB ಡೈಲಾಗ್ ಹೇಳಿ 3 ವರ್ಷ ಆತ್ ನಿಮ್ಮ ಅಕ್ಕನ ಲವ್ ಮಾಡಕೈತಿ. ಈಗ ಹೇಳತ್ತೆ ನನ್ನ ಮುಂದೆ 15 ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ. ಆ ಟೀಮ ಬಿಟ್ಟು ನಿಮ್ಮ ಅಕ್ಕನ ಬರ್ತೀನ. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿದ್ದಿ, ಬೆಳಿಗ್ಗೆ ನಿಮ್ಮ ಅಕ್ಕನ ಓದ್ಬಿಡ್ತೀನಿ. ಏನ್ ಮಾಡ್ಕೋತಿ ಮಾಡ್ಕೋ. ಸೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ ಮನೆ ವೈರಲ್ ಆಗಿತ್ತ. ಬಹಳಷ್ಟು ಆಗ್ಯಾವ. ಅದ್ರಾಗ ಒಂದು ನನ್ನ ಫೇವ್ರೇಟ್ ಡೈಲಾಗ್ ಹೇಳಿ ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬಿಡ. ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನನ್ನ ಹೊಡಿತೀನಿ ಬಡಿತೀನಿ ಅಂದವರೆಲ್ಲ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸ್ಕೊಂಡ್ ಹೋಗ್ಯಾರ. ಅಕಸ್ಮಾತ್ ನನ್ನ ತನಕ ನಾ ಬನ್ನಿ ಅಂದ್ರ ನಿನಗ್ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಥ್ಯಾಂಕ್ ಯು.